ಹಾಯ್, ನಮಸ್ಕಾರ. ನನ್ನ ಹೆಸರು ವೀಣಾ ಅಂಥೇಳಿ. ನಾನು ಹೌಸ್ ವೈಫ್ ಆಗಿದ್ದೀನಿ. ನಂದು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಏನು ಎತ್ತ ಅಂತ ಇದರಲ್ಲಿ ತೋರಿಸ್ಕೊಡೋಕ್ಕೆ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಇದೇ ಥರ ಸ್ಮಾಲ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ನೀವು ಅದನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಜನ ಅಷ್ಟೇ ನನಗೆ ಸಬ್ಸ್ಕ್ರೈಬರ್ ಇರೋದು. ನೀವು ಇನ್ನೂ ಜಾಸ್ತಿ ನೋಡಿ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂದರೆ, ಬೆಳಗ್ಗೆ ಏಳೋದು, ಪಾತ್ರೆ, ಮನೆ ಕೆಲಸ ಮಾಮೂಲಿ ಇದ್ದಿದ್ದೆ. ಅದರಲ್ಲೂ ನನ್ನ ಮಗಳು ಬೇರೆ ಇದ್ದಾಳೆ. ನನ್ನ ಮಗಳು ತುಂಬ ಗೋಳುಕೊಂತಾಳೆ. ಒಂದೊಂದು ಟೈಮ್ ಹಠ ಹಿಡಿದು ಬಿಡ್ತಾಳೆ, ನಾನು ಅದು ಮಾಡಬೇಕು, ಇದು ಮಾಡಿಸು ಅಂತ. ಅದಕ್ಕೆ ಕೂಸುಮರಿ ಮಾಡ್ತಾಯಿದ್ದೀನಿ ಅವಳನ್ನು. ಇನ್ನು ನನ್ನ ಕೆಲಸಗಳು ಆದಮೇಲೆ ನೆಲ ಒರೆಸೋದು, ಪಾತ್ರೆ ತೊಳೆದು, ಕಸ ಗುಡಿಸಿ, ಇವೆಲ್ಲ ಮಾಮೂಲಿ ಡೈಲಿ ರೂಟೀನ್. ನಿಮಗೆ ಗೊತ್ತಿರುತ್ತಲ್ಲ, ಮನೆ ಹೆಣ್ಮಕ್ಳು ಯಾವ ಥರ ಏನೇನು ಎತ್ತ ಅಂತ ಕೆಲಸಗಳಲ್ಲಿ ಮುಳುಗೋಗಿರ್ತೀವಿ. ಇನ್ನು ಇದೆಲ್ಲ ಆದಮೇಲೆ ಅವಳಿಗೆ ಬ್ರಷ್ ಮಾಡಿಸ್ದೆ. ಸ್ವಲ್ಪ ಬ್ರಷ್ ಮಾಡಿಸ್ಬಿಟ್ಟು, ಅದು ಬ್ರಷ್ ಮಾಡೋಕ್ಕೂ ಅವಳು ಇದು ಮಾಡ್ತಾಳೆ, ನನಗೆ ಮುಟ್ಟೋಕ್ಕೆ ಬಿಡೋಲ್ಲ ಬ್ರಷ್ನ, ಆ ಥರ ಮಾಡ್ತಾಳೆ. ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಫ್ರೆಶ್ ಅಪ್ ಮಾಡಿದೆ. ವೀಡಿಯೋ ಮಾಡ್ತೀನಿ ಸ್ನಾನ ಮಾಡೋಣ ಅಂದರೆ ಜೈ ಅಕ್ಕ. ಆಮೇಲೆ ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಲಿಫ್ಟಿಗೆಲ್ಲ ಹಚ್ಕೊತಾ ಇದ್ದೀನಿ. ಅಂದರೆ ಲಿಫ್ಟಿಗೆ ಅಂದರೆ ಲೈಟಾಗಿ ಹಚ್ಕೊತೀನಿ, ನಾನು ಬೇರೆಯವ್ರ ಥರ ಎಲ್ಲ ಹಚ್ಕೊಳಕ್ಕೆ ಹೋಗಲ್ಲ. ಇದಾಯಿತು. ಆಮೇಲೆ ಇದಾದಮೇಲೆ ಬಾಗಿಲಿಗೆ ನೀರು ಹಾಕೋದು. ಬಾಗಿಲಿಗೆ ನೀರು ಹಾಕಿ ಮಾಮೂಲಿ ರಂಗೋಲಿ ಎಲ್ಲ, ನನಗೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದಂದ್ರೂ ತುಂಬ ಇಷ್ಟ. ಆದರೆ ನಮ್ಮನೆ ಮುಂದೆ ರಂಗೋಲಿ ಹಾಕೋಕ್ಕೆ ಯಾವುದೇ ಥರದ್ದು ಅಗಲವಾದ ಸ್ಪೇಸ್ ಇಲ್ಲ. ಹಾಗಾಗಿ ಬರೀ ಬಾಗಿಲಿಗೆ ಹೊಸ್ಲಿಗೆ ಅಷ್ಟೇ ರಂಗೋಲಿ ಹಾಕ್ಬಿಟ್ಟು, ಇನ್ನು ಅಷ್ಟೇ ರಂಗೋಲಿ ಎಲ್ಲ ಹಾಕಿ ನನ್ನ ಮುಂದಿನ ಕಾರ್ಯಗಳನ್ನು ನೋಡ್ಕೊಳ್ಳೋದು. ನಂಗೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ನಮ್ಮನೆ ಮುಂದೆ ಜಾಗ ಇಲ್ಲ. ಅದೇ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮದು ಬಾಡಿಗೆ ಮನೆ ಇರೋದು. ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಒಬ್ಬರೇ ಮನೇಲಿ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ತುಂಬ ಕಷ್ಟ ಇರುತ್ತಪ್ಪ. ಗಂಡು ಮಕ್ಕಳು ಒಬ್ಬರೇ ಕೆಲಸ ಮಾಡ್ಕೊಳ್ಳೋದು, ಹೆಣ್ಮಕ್ಳು ಮನೇಲಿ ನೋಡ್ಕೊಳ್ಳೋದು, ಇವೇ ಆಗೋಗ್ತಿದೆ ಬೆಂಗಳೂರಲ್ಲಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮಂಥ ಮಿಡ್ಲ್ ಕ್ಲಾಸ್ ಲೈಫ್ ಇಷ್ಟೇ ಅಲ್ವಾ ಅಂತ ಅಂದ್ಕೊಂಡು ಪೂಜೆ ಮಾಡಿದೆ. ನಿನ್ನೆ ಗುರುವಾರ ಆಗಿತ್ತು ಅಂಥೇಳಿ ಗುರುವಾರದ ಪೂಜೆ ಇದು. ಲೇಟಾಗಿ ಇದು ಮಾಡ್ತಾಯಿದ್ದೀನಿ. ಇದನ್ನು ನನಗೆ ಎಡಿಟಿಂಗು ಸ್ವಲ್ಪ ಬರಲ್ಲ, ಅಷ್ಟಕ್ಕಷ್ಟೇ. ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮಾವ ಬಂದರು. ನಮ್ಮ ಮಾವ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಅವರು ಬಂದರು. ಆಮೇಲೆ ಅವಳು ಪಾಪುನ ನಮ್ಮ ಮಾವನ ಹತ್ರ ಕೊಟ್ಬಿಟ್ಟು ನಾನು ತಿಂಡಿಗೆ ಅಂತ ದೋಸೆ ಮಾಡ್ಕೊತಿದ್ದೀನಿ. ಅದರಲ್ಲಿ ಸ್ವಲ್ಪ ಮಸಾಲೆ ರುಬ್ಬಿ ಮಾಡಿಕೊಂಡೆ. ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದರೊಳಗೆ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಂಡೆ. ಚೆನ್ನಾಗಿರುತ್ತೆ ಅದು. ದೋಸೆಗೆ ಪಲ್ಯ ಮಾಡಿದ್ದೆ, ಟೊಮೊಟೊ ಗೊಜ್ಜು ಥರ. ಸಂಜೆ ವ್ಲಾಗ್. ಸಂಜೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತು ನನಗೆ. ಅದಕ್ಕೆ ನಿಧಾನ ಕಾಫಿ ಕುಡಿದೆ. ಒಂಥರ ಮೋಡ ವೆದರ್ ಇತ್ತು ಅಂಥೇಳಿ ಹೊರಗಡೆ ಕುತ್ಕೊಂಡು ಕುಡಿಬೇಕು ಅನ್ನಿಸ್ತು. ಇದು ಸಂಜೆ ಅಡುಗೆಗೆ ಅಂತ ಮಾಡ್ಕೊತಾ ಇದ್ದೀನಿ. ಈ ಸಂಜೆ ಗೋರಿಕಾಯಿ ಪಲ್ಯಕ್ಕೆ. ನನಗೆ ಗೋರಿಕಾಯಿ ಪಲ್ಯ, ಚಪಾತಿ, ಜೋಳದ ರೊಟ್ಟಿ ಈ ಥರ ತುಂಬ ಇಷ್ಟ ಆಗ್ತವೆ. ಅದಕ್ಕೆ ಇವತ್ತು ಸಂಜೆಗೆ ಅಂತ ಗೋರಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದೆ. ಅದನ್ನು ಈ ಥರ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಮನೇಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ಹೆಣ್ಮಕ್ಳು ಕನಸಿರುತ್ತೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನಾನು ಇದರಲ್ಲಿ ಅರ್ನ್ ಮಾಡಬೇಕು, ನನಗೂ ಫಾಲೋವರ್ಸ್ ಇರಬೇಕು, ಸಬ್ಸ್ಕ್ರೈಬರ್ ಇರಬೇಕು ಅಂತ ತುಂಬ ಆಸೆ ಪಡ್ತೀವಿ. ನನಗೂ ತುಂಬ ಆಸೆ ಇದೆ, ಇಷ್ಟು ಜನ ಅಷ್ಟು ಜನ ಅಂತ. ಕೆಲವ್ರು ಇದ್ದಾರಪ್ಪ, ಆಡ್ಕೊತಾರೆ, ಏನಕ್ಕೆ ಬೇಕು, ಅಯ್ಯೋ ನೋಡೋಕ್ಕಾಗ್ತಿಲ್ಲ, ಅಯ್ಯೋ ಅದೇನು ಅಂತ ಮಾಡ್ತಿರೋ ಅಂತ. ನನಗೆ ಬಂದಷ್ಟು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಕೈಲಿ ಸಪೋರ್ಟ್ ಆದರೆ ಮಾಡಿ, ಇಲ್ಲ ಅಂದರೆ ಮಾಡಿಬಿಡಿ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಬೇರೆಯವ್ರನ್ನ ಹೋಲಿಸ್ಕೊಂಡು ಮಾತಾಡೋದು ಹಂಗೆ ಹಿಂಗೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಇಷ್ಟ. ನಾವು ಮನೇಲಿರ್ತೀವಿ, ನಮಗೂ ಏನಾದರೂ ಒಂದು ಮಾಡಬೇಕು ಮನೇಲಿ ಅಂತ ಇರುತ್ತೆ ಅಲ್ವಾ. ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅಂಥೇಳಿ ಕ್ಲಿನಿಕ್ಕಿಗೆ ಹೋಗಿ ಬಂದ್ವಿ.
ಅವಳಿಗೆ ಕೆಮ್ಮು ಮತ್ತು ಕಫ ಆಗಿತ್ತು ಅಂಥೇಳಿ ಬಂದುಬಿಟ್ಟು ಚಪಾತಿ ಮಾಡಿ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ಚಪಾತಿಗೆ ಸ್ವಲ್ಪ ಜಾಮ್ ಹಚ್ಚಿ ರೋಲ್ ಥರ ಮಾಡಿ ಅವರಪ್ಪ ತಿನ್ನಿಸಿದ್ರು. ಆಮೇಲೆ ಮಾಮೂಲಿ ಗೊತ್ತಲ್ಲ, ಊಟ ಆದಮೇಲೆ ಏನು ಕೆಲಸಗಳು ಅಂತ, ಅದೇ ಕ್ಲೀನಿಂಗು, ಅದೇ ಗ್ಯಾಸ್ ಒರೆಸು ಕ್ಲೀನ್ ಮಾಡಿಬಿಟ್ಟು ನಮ್ಮನೆ ಕಸ ಗುಡಿಸ್ಕೊಟ್ಟೆ. ಕಸ ಗುಡಿಸ್ಕೊಟ್ಟಾದ್ಮೇಲೆ ಅವರು ಹಾಸಿಗೆ ಹಾಸಿದ್ರು. ಹಾಸಿಗೆ ಹಾಸಾದ್ಮೇಲೆ ಅವಳಿಗೆ ಶಿರಪ್ ಹಾಕೋದಿತ್ತು. ಶಿರಪ್ ಹಾಕ್ಬಿಟ್ಟು ಅವಳು ಶಿರಪ್ ಅಂದರೆ ತುಂಬ ಖುಷಿಯಿಂದ ಕುಡಿತಾಳೆ. ಬೇರೆ ಮಕ್ಕಳ ಥರ ಹಠನೇ ಮಾಡಲ್ಲ ನನ್ನ ಮಗಳು, ಅದರಲ್ಲಿ ನಂಗೆ ಖುಷಿ ಇದೆ. ಅವ್ರದ್ದು ಹಾಸಿಗೆ ಆಯಿತು. ಇನ್ನು ದಿಂಬೆಲ್ಲ ಹಾಕಿದ್ಮೇಲೆ ನನ್ನ ಮಗಳು ಹೋಗಿ ಫಸ್ಟ್ ಮಲಗಿಬಿಡ್ತಾಳೆ. ಅವಳೇ ಫಸ್ಟ್ ಮಲಗೋದು. ಆಮೇಲೆ ನಾವು ಟಿ ವಿ ನೋಡ್ಕೊಂಡು ನಿಧಾನಕ್ಕೆ ಹೋಗಿ ಮಲಗ್ತೀವಿ. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಆಯಿತಾ?